ನೋಡಿದೀವಿ. ಡಿಸ್ಕೋ ಡ್ಯಾನ್ಸ್ ನೋಡಿ ಎಂಜಾಯ್ ಮಾಡಿದೀವಿ, ಕುಣಿದು ಕುಪ್ಪಳಿಸಿದೀವಿ ಅಲ್ವಾ. ಇವಾಗ ಸಮಥಿಂಗ್ ಸ್ಪೆಷಲ್ ಡ್ಯಾನ್ಸ್ ನೋಡೋಣವಾ? ಹಲೋ ಹಲೋ, ವೇಟ್ ನಾನು ಇಲ್ದೆ ಹೆಂಗಮ್ಮ 10th ಬಾಯ್ಸ್ ನ ವೆಲ್ಕಮ್ ಮಾಡ್ತಿದ್ಯಾ? ಆಯ್ತಮ್ಮ, ತಪ್ಪಾಯ್ತು, ಇನ್ನೊಂದ್ಸಲ ಈಗ ಮಾಡಲ್ಲ. ಅದು ಸರಿ, ಏನೋ ಸಮಥಿಂಗ್ ಸ್ಪೆಷಲ್ ಅಂತ ಹೇಳ್ದಲ್ಲ, ಏನದು? ಹೌದು ಮೌಲ್ಯ, ಸಮಥಿಂಗ್ ಸ್ಪೆಷಲ್. ನಮ್ 10th ಬಾಯ್ಸ್ ಲೇಜಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಏನು ಲೇಜಿ ಡ್ಯಾನ್ಸಾ? ನಾನ್ ಕೇಳಿದ್ದೆ ಓದಕ್ ಸೋಮಾರಿತನ, ಬರೆಯಕ್ ಸೋಮಾರಿತನ. ಆದ್ರೆ ಫಸ್ಟ್ ಟೈಮ್ ಕೇಳ್ತಾ ಇರೋದು ಡ್ಯಾನ್ಸ್ ಅಲ್ಲೂ ಸೋಮಾರಿತನ ಇದೆ ಅಂತ. ಹೌದು ಮೌಲ್ಯ, ಡ್ಯಾನ್ಸ್ ಅಲ್ಲೂ ಸೋಮಾರಿತನ ಅಂತ ಇದೆ. ಅದನ್ನ ಇವಾಗ ನಮ್ 10th ಬಾಯ್ಸ್ ಸ್ಟೇಜ್ ಮೇಲೆ ಮಾಡಿ ತೋರಿಸ್ತಾರೆ. ನೋಡೋದಕ್ ರೆಡಿನಾ? ಪೂರ್ವಿ, ಇಲ್ಲ ಕಣೆ, ನೀ ತಪ್ಪು ತಿಳ್ಕೊಂಡಿದ್ಯಾ. ಅವರು ಲೇಜಿ ಡ್ಯಾನ್ಸ್ ಮಾಡ್ತಾ ಇಲ್ಲ, ಕಾಮಿಡಿ ಡ್ಯಾನ್ಸ್ ಮಾಡ್ತಾ ಇರ್ಬೇಕು. ಇಲ್ಲ ಕಣೆ, ಅವರು ಕಾಮಿಡಿ ಡ್ಯಾನ್ಸ್ ಅಲ್ಲ, ಸೈಲೆಂಟ್ ಡ್ಯಾನ್ಸ್ ಮಾಡ್ತಾ ಇರ್ಬೇಕು. ನೋ, ಇಟ್ ಈಸ್ ಮಾಸ್ ಡ್ಯಾನ್ಸ್ ಐ ಥಿಂಕ್. ನೋ, ಇಟ್ ಈಸ್ ಎ ಡಿಸ್ಕೋ ಡ್ಯಾನ್ಸ್. ನಾನ್ ಹೇಳಿದ್ದೆ ಸರಿ. ಇಲ್ಲ ನಾನು ಹೇಳಿದ್ದೆ ಸರಿ. ನೋ, ಐ ಆಮ್ ರೈಟ್. ನೋ, ಐ ಆಮ್ ರೈಟ್. ಅಕ್ಕ ನಿಲ್ಸಿ, ಯಾಕೆ ಈ ತರ ಜಗಳ ಆಡ್ತಿದ್ದೀರಾ? ಸ್ಟೇಜ್ ಮೇಲೆ ನಿಂತ್ಕೊಂಡು ಇಬ್ರು, ಯಾಕೆ, ಏನಾಯ್ತು? ನಾವು ಜಗಳ ಆಡ್ತಿಲ್ಲ ಚಂದನ್, ಡಿಸ್ಕಷನ್ ಮಾಡ್ತಿರೋದು. ಆಹಾ, ನೀವು ಮಾಡ್ತಿರೋದು ಡಿಸ್ಕಷನ್. ಆದ್ರೆ ನೋಡೋ ಪ್ರೇಕ್ಷಕರಿಗೆ ನೀವು ಮಾಡ್ತಿರೋದು ಜಗಳ ಮಾಡೋ ತರ ಕಾಣಿಸುತ್ತೆ. ಆಹಾ, ನೋಡಿ ನಮ್ಮ ಅನಂತೋಸ್ತಮ ಸಂಭ್ರಮಕ್ಕೆ ಎಂತಹ ಜನ ಸೇರಿದೆ. ಇಷ್ಟೊತ್ತುವರೆಗೂ ನಮ್ಮ ಕಲಾಭಿಮಾನಿ ಹಾಗೂ ಕಲಾ ಪ್ರೇಕ್ಷಕರಿಗೆ ರಸದೌತಣ ನೀಡಿ ಈಗ ನೀವಿಬ್ರು ಹಿಂಗೆ ಜಗಳ ಆಡುತ್ತಿದ್ರೆ ಅವ್ರಿಗೆ ಬೇಜಾರಾಗಲ್ವಾ? ಪ್ರೇಕ್ಷಕರು ನಮ್ಮ ದೇವರು, ಅವರಿಗೆ ನಾವು ಬೇಜಾರು ಮಾಡಬಾರದು. ನೀವು ಜಗಳ ಆಡಪ್ಪತ್ತು ನಮ್ಮ 10th ಸ್ಟ್ಯಾಂಡರ್ಡ್ ಬ್ರದರ್ಸ್ನ ಸ್ಟೇಜ್ ಮೇಲೆ ಕರೆಯೋಣ. ಅವರು ಸ್ಟೇಜ್ ಮೇಲೆ ಬಂದು ಡಿಸ್ಕೋ ಡ್ಯಾನ್ಸ್ ಆಡ್ತಾರೆ, ಕಾಮಿಡಿ ಡ್ಯಾನ್ಸ್ ಆಡ್ತಾರೆ, ಲೇಜಿ ಡ್ಯಾನ್ಸ್ ಆಡ್ತಾರೆ, ಮಾಸ್ ಡ್ಯಾನ್ಸ್ ಆಡ್ತಾರೆ ಅಂತ ನಾವೆಲ್ಲರೂ ಸ್ಟೇಜ್ ಫ್ರಂಟ್ಲಿ ಕೂತ್ಕೊಂಡು ಅಗಲಾಕೊಂಡು ಬಿಟ್ಕೊಂಡು ಯಾವ ಡ್ಯಾನ್ಸ್ ಆಡ್ತಾರೆ ಅಂತ ನೋಡೋಣ. ಹೌದಲ್ವಾ ಚಂದನ್, ನೀನು ಹೇಳ್ತಾ ಇರೋದು ಸರಿ ಇದೆ. ಇವಾಗ ಟೈಮ್ ವೇಸ್ಟ್ ಮಾಡದೆ ನಮ್ಮ 10 ಬಾಯ್ಸ್ನ ವೆಲ್ಕಮ್ ಮಾಡೋಣವಾ? Without wasting further time, let's welcome our 10th lazy dancer from class 2 on the stage.